My dear friends, today we're meditating on Psalm 85:12. ನನ್ನ ಪ್ರಿಯ ಸ್ನೇಹಿತರೆ, ನಾವು ಈ ದಿನ ಕೀರ್ತನೆಗಳು 85ನೇ ಅಧ್ಯಾಯ 12ನೇ ವಚನವನ್ನು ಧ್ಯಾನಿಸಲಿದ್ದೇವೆ. It says, "The Lord will indeed give what is good, and our land will yield its harvest." ನಿಜವಾಗಿ ಯೆಹೋವನು ಒಳ್ಳೆಯದನ್ನು ಅನುಗ್ರಹಿಸುವನು, ನಮ್ಮ ದೇಶವು ತನ್ನ ಬೆಳೆ ಕೊಡುವುದು. My dear friends, today are you saying my life is all at a loss? ಸ್ನೇಹಿತರೆ, ಇಂದು ನೀವು ಹೇಳುತ್ತಿದ್ದೀರಾ ನಿಮ್ಮ ಜೀವಿತವು ಸಂಪೂರ್ಣ ನಷ್ಟಕ್ಕೆ ಒಳಗಾಗಿದೆ ಎಂದು? What I have is not working for me. ನನ್ನಲ್ಲಿರುವುದು ನನಗೆ ಸಾಕಾಗುತ್ತಿಲ್ಲ ಎನ್ನುತ್ತಿದ್ದೀರಾ? I am a failure at my job. ನನ್ನ ಉದ್ಯೋಗದಲ್ಲಿ ನಾನು ವಿಫಲನಾಗಿದ್ದೇನೆ. My business is failing. ನನ್ನ ವ್ಯಾಪಾರವು ಕೂಡ ವಿಫಲತೆಯನ್ನು ಅನುಭವಿಸುತ್ತಾ ಇದೆ. My relationships are a failure. ನನ್ನ ಸಂಬಂಧಗಳು ಕೂಡ ವಿಫಲವಾಗುತ್ತಾ ಇವೆ. I don't have peace in my home. ನನ್ನ ಮನೆಯಲ್ಲಿ ನನಗೆ ಸಮಾಧಾನವಿಲ್ಲ. I am struggling in my studies. ನನ್ನ ವಿದ್ಯಾಭ್ಯಾಸದಲ್ಲಿ ನಾನು ಕಷ್ಟಪಡುತ್ತಾ ಇದ್ದೇನೆ. You may say, whatever I have, whatever I'm doing is not yielding fruit. ನನ್ನಲ್ಲಿರುವುದು ಅಥವಾ ನಾನು ಮಾಡುತ್ತಿರುವ ಯಾವುದೂ ಕೂಡ ಫಲ ಕೊಡುತ್ತಿಲ್ಲ. I'm trying to work so hard. ಬಹಳ ಕಷ್ಟಪಟ್ಟು ಎಲ್ಲವನ್ನೂ ಮಾಡುತ್ತಿದ್ದೇನೆ. I'm working hard in my job, working hard in my studies, I'm working hard in my relationships, but nothing is yielding fruit. ನನ್ನ ಉದ್ಯೋಗದಲ್ಲಿ, ವಿದ್ಯಾಭ್ಯಾಸದಲ್ಲಿ, ಸಂಬಂಧಗಳಲ್ಲಿ ಬಹಳ ಪ್ರಯಾಸ ಪಡುತ್ತಿದ್ದೇನೆ, ಆದರೂ ಕೂಡ ಯಾವುದೇ ಫಲವಿಲ್ಲ. My dear friends, God will bless you today. ಸ್ನೇಹಿತರೆ, ಈ ದಿನ ದೇವರು ನಿಮ್ಮನ್ನು ಆಶೀರ್ವದಿಸುವನು. Whatever He has given you is the best. ಆತನು ನಿಮಗೆ ಅನುಗ್ರಹಿಸುವುದು ಒಳ್ಳೆಯದಾಗಿರುವುದು. From today you will see the fruit of your labor. ನಿಮ್ಮ ಶ್ರಮದ ಫಲವನ್ನು ನೀವು ಈಗ ನೋಡುವಿರಿ. That's what happened in the life of this dear brother. ಈ ಸಹೋದರನ ಜೀವಿತದಲ್ಲಿಯೂ ಇದೇ ನಡೆಯಿತು. His name is Bobby and he was working as a teacher in Eluru. ಏಲೂರಿನಲ್ಲಿ ಶಿಕ್ಷಕ ವೃತ್ತಿಯನ್ನು ಮಾಡುತ್ತಿದ್ದ ಬಾಬಿ ಎಂಬವರು. And he wanted to start a business, so he quit his job and started the business in 2023. 2023ರಲ್ಲಿ ವ್ಯಾಪಾರ ಮಾಡುವುದಕ್ಕಾಗಿ ತಮ್ಮ ಶಿಕ್ಷಕ ವೃತ್ತಿಯನ್ನು ನಿಲ್ಲಿಸಿ ಅವರು ವ್ಯಾಪಾರಕ್ಕಾಗಿ ಇಳಿದರು. And when he started the business, it was not yielding any fruit and he was not seeing any profit. ವ್ಯಾಪಾರದ ಆರಂಭದಲ್ಲಿ ಅವರಿಗೆ ಯಾವುದೇ ಫಲ ದೊರಕುತ್ತಿರಲಿಲ್ಲ ಮತ್ತು ಯಾವುದೇ ಲಾಭ ಅವರಿಗೆ ಕಾಣಸಿಗುತ್ತಾ ಇರಲಿಲ್ಲ. So all his friends started mocking him. ಇದರಿಂದ ಅವರ ಸ್ನೇಹಿತರೆಲ್ಲರೂ ಅವರಿಗೆ ತಮಾಷೆ ಮಾಡಲು ಪ್ರಾರಂಭಿಸಿದರು. Putting him down. ಅವನನ್ನು ಕೆಳಹಾಕುತ್ತಾ ಇದ್ದರು. Even his family members discouraged him. ಕುಟುಂಬದ ಸದಸ್ಯರು ಕೂಡ ಅವನನ್ನು ಅಧೈರ್ಯಪಡಿಸಿದರು. You are not good enough for anything. ನೀನು ಯಾವುದಕ್ಕೂ ಪ್ರಯೋಜನವಿಲ್ಲ ಅನ್ನುತ್ತಿದ್ದರು. You can't do anything. ನಿನ್ನಿಂದ ಏನನ್ನೂ ಮಾಡಲು ಸಾಧ್ಯವಿಲ್ಲ. You are useless. ನೀನು ಪ್ರಯೋಜನವಿಲ್ಲದವನು ಅನ್ನುತ್ತಿದ್ದರು. And you're going behind useless things, doing your business. ನೀನು ಅಪ್ರಯೋಜಕ ಸಂಗತಿಗಳ ಹಿಂದೆ ನಡೆಯುತ್ತಿದ್ದಿ, ಈ ವ್ಯಾಪಾರವು ಅಪ್ರಯೋಜಕವಾದದ್ದು ಅನ್ನುತ್ತಿದ್ದರು. He had so much of pain in his heart because of this. ಇದರಿಂದ ಅವರ ಮನಸ್ಸಿಗೆ ಬಹಳ ನೋವಾಗಿತ್ತು. ಬಹಳ ನೋವಿನಿಂದ ದಿನ ಕಳೆಯುತ್ತಿದ್ದರು. He was not able to move forward. ಅವರಿಗೆ ಮುಂದೆ ಸಾಗಲು ಆಗುತ್ತಿರಲಿಲ್ಲ. He was very depressed and discouraged. ಈ ಎಲ್ಲಾ ಸಂಗತಿಗಳಿಂದಾಗಿ ಅವರು ಬಹಳ ನಿರಾಶೆಗೆ ಒಳಗಾದರು ಮತ್ತು ಅಧೈರ್ಯಗೊಂಡರು. And because he was not seeing any success in his business, he felt like time was running out and he had to close down everything. ಅವರ ವ್ಯಾಪಾರದಲ್ಲಿ ಯಾವುದೇ ಸಾಫಲ್ಯವನ್ನು ಕಾಣದೇ ಇರುವುದರಿಂದ, ಸಮಯವು ಮೀರುತ್ತಾ ಇರುವುದರಿಂದ ವ್ಯಾಪಾರ ನಿಲ್ಲಿಸಬೇಕೆಂದು ನಿರ್ಧರಿಸಿದರು. But on 19th October 2024, ಆದರೆ ಅಕ್ಟೋಬರ್ 19, 2024ರಲ್ಲಿ in this broken situation, ಇಂಥ ಮುರಿಯಲ್ಪಟ್ಟ ಪರಿಸ್ಥಿತಿಯಲ್ಲಿರುವಾಗ he was going through YouTube and he saw the today's blessing video on the Jesus Calls YouTube Telugu channel. ಅವರು ಒಂದು ದಿನ ಯೂಟ್ಯೂಬ್ನ ತೆಲುಗು ಚಾನೆಲ್ನಲ್ಲಿ ಈ ದಿನಕ್ಕೆ ನೇಮಕವಾದ ದೇವರ ವಾಕ್ಯವನ್ನು ನೋಡಿದರು. He saw that Dr. Paul Dinakaran was sharing a message and he was praying. ಡಾಕ್ಟರ್ ಪೌಲ್ ದಿನಕರನ್ ರವರು ವಾಕ್ಯ ಸಂದೇಶವನ್ನು ನೀಡುತ್ತಾ ಪ್ರಾರ್ಥಿಸುವುದನ್ನು ಅವರು ಕೇಳಿದರು. He also was praying along. ಅವರ ಜೊತೆಗೂಡಿ ಸಹೋದರನು ಕೂಡ ಪ್ರಾರ್ಥಿಸಿದನು. And during the prayer, suddenly Dr. Paul called out his name. ಪ್ರಾರ್ಥನೆ ಮಾಡುತ್ತಾ ಇರುವಾಗ ಪೌಲ್ ದಿನಕರನ್ ರವರು ಕೂಡಲೇ ಈ ಸಹೋದರನ ಹೆಸರು ಕರೆದರು. And he said, Bobby, you are free in Jesus' name. ಅವರು ಹೇಳಿದರು, ಬಾಬಿ, ನೀನು ಸ್ವತಂತ್ರನಾಗಿದ್ದಿ ಯೇಸುವಿನ ನಾಮದಲ್ಲಿ ಅಂದರು. God will bless you. ದೇವರು ನಿನ್ನನ್ನು ಆಶೀರ್ವದಿಸುವರು.
Bobby, you are free in Jesus' name. God is blessing you. He was shocked to hear his name. ಅವನ ಹೆಸರಿಡಿದು ಕರೆದದ್ದನ್ನು ಕೇಳಿ ಅವನಿಗೆ ಆಘಾತವಾಯಿತು. Because he had never shared his problems with Dr. Paul. ಯಾಕಂದರೆ ಯಾವತ್ತೂ ಅವನು ಡಾಕ್ಟರ್ ಪೌಲ್ ದ್ರೆಕರನ್ ರವರಿಗೆ ಅವನ ತೊಂದರೆಯನ್ನು ಹೇಳಲಿಲ್ಲ. And after the prayers, ಮತ್ತು ಪ್ರಾರ್ಥನೆಯ ತರುವಾಯ he was delivered from all his bondages and he was free. ಅವನು ತನ್ನ ಎಲ್ಲಾ ಬಂಧನಗಳಿಂದ ಮುಕ್ತನಾಗಿ ಸ್ವತಂತ್ರನಾದನು. He felt God's peace. ದೇವರ ಸಮಾಧಾನವನ್ನು ಹೊಂದಿದ ಅನುಭವವಾಯಿತು. And he could see all the problems in his life disappear. ಅವನ ಜೀವಿತದಲ್ಲಿರುವ ಎಲ್ಲಾ ತೊಂದರೆಗಳು ಮಾಯವಾಗುವಂತೆ ಅವನಿಗೆ ಕಾಣಿಸಿತು. God started to bless his business. ಅವನ ವ್ಯಾಪಾರವನ್ನು ದೇವರು ಆಶೀರ್ವದಿಸಿದನು. And he is seeing 10 times more profit today. ಈ ದಿನಗಳಲ್ಲಿ ಆ ಸಹೋದರನು ತನ್ನ ವ್ಯಾಪಾರದಲ್ಲಿ 10 ಪಟ್ಟು ಲಾಭವನ್ನು ಪಡೆಯುತ್ತಿದ್ದಾನೆ. Yes, my dear friends, he was so depressed because the business that he had was not yielding any fruit. ಹೌದು ಪ್ರಿಯ ಸ್ನೇಹಿತರೆ, ಅವನ ವ್ಯಾಪಾರವು ಯಾವುದೇ ಲಾಭವನ್ನು ಕಾಣದೇ ಇರುವುದರಿಂದ ಅವನು ಬಹಳ ನಿರಾಶೆಗೊಳಗಾಗಿದ್ದನು. The people around were mocking him. ಅವನ ಸುತ್ತಲಿನ ಜನರು ಅವನನ್ನು ಹೀಯಾಳಿಸುತ್ತಾ ಇದ್ದರು. But then what God had given him was for his good. ಆದರೆ ದೇವರು ಅವನಿಗೆ ಒದಗಿಸಿದ್ದು ಒಳ್ಳೆಯದಾಗಿತ್ತು. God met him and encouraged him and blessed the fruit of his labor. ದೇವರು ಅವನನ್ನು ಭೇಟಿಯಾಗಿ ಪ್ರೋತ್ಸಾಹಿಸಿದನು ಮತ್ತು ಅವನ ಪ್ರಯಾಸವನ್ನು ದೇವರು ಆಶೀರ್ವದಿಸಿದನು ಎಂಬುದಾಗಿ ಇಲ್ಲಿ ನೋಡುತ್ತೇವೆ. His land started yielding its harvest. ಮತ್ತು ತನ್ನ ವ್ಯಾಪಾರದ ಫಲವನ್ನು ಅನುಭವಿಸಲು ಪ್ರಾರಂಭಿಸಿದನು. Yes, my dear friends, today everything may be a failure in your life. ಹೌದು ಪ್ರಿಯ ಸ್ನೇಹಿತರೆ, ಇಂದು ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ವಿಫಲತೆಯ ಕಡೆಗಿರಬಹುದು. You may say, why am I in this family? Why am I in this school? Why am I doing this job? Why am I doing this business? ನೀವು ಹೇಳುತ್ತಾ ಇರಬಹುದು, ನಾನು ಈ ಕುಟುಂಬದಲ್ಲಿ ಯಾಕೆ ಇದ್ದೇನೆ, ಈ ವಿದ್ಯಾಭ್ಯಾಸ ಯಾಕೆ, ಈ ಉದ್ಯೋಗ ಯಾಕೆ, ಈ ವ್ಯಾಪಾರ ಯಾಕೆ ಮಾಡುತ್ತಿದ್ದೇನೆ ಅನ್ನುತ್ತಿರಬಹುದು. From today, tell the Lord, thank you Lord that you've blessed me with this job. ಈ ದಿನ ಮೊದಲುಗೊಂಡು ಹೇಳಿರಿ, ಈ ಉದ್ಯೋಗ ಒದಗಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. Whatever you give me has been for my good. ನೀನು ಅನುಗ್ರಹಿಸಿದ್ದೆಲ್ಲವೂ ನನಗೆ ಒಳ್ಳೆಯದೇ ಆಗಿದೆ ಅನ್ನಿರಿ. Thank you for my husband, thank you for my wife, thank you for my children, it is for my good. ನನ್ನ ಗಂಡನಿಗಾಗಿ, ನನ್ನ ಹೆಂಡತಿಗಾಗಿ, ನನ್ನ ಮಕ್ಕಳಿಗಾಗಿ ನಿನಗೆ ಸ್ತೋತ್ರ, ಯಾಕಂದರೆ ನೀನು ಅನುಗ್ರಹಿಸಿದ್ದು ಒಳ್ಳೆಯದು. Thank you for my school, thank you for my business, you've given the best for me. ನನ್ನ ಶಾಲೆಗಾಗಿ, ಈ ವ್ಯಾಪಾರಕ್ಕಾಗಿ ನಿನಗೆ ಸ್ತೋತ್ರ, ಯಾಕಂದರೆ ನೀನು ಅನುಗ್ರಹಿಸಿದ್ದು ಒಳ್ಳೆಯದಾಗಿದೆ. Thank him every day for what you have. ಪ್ರತಿದಿನ ನಿಮ್ಮಲ್ಲಿ ಇರುವುದಕ್ಕಾಗಿ ನೀವು ಸ್ತೋತ್ರವನ್ನು ಸಲ್ಲಿಸುವವರಾಗಿರಿ. For what God has given you. ದೇವರು ಅನುಗ್ರಹಿಸಿದ್ದಕ್ಕಾಗಿ. And you will start seeing the harvest. ಮತ್ತು ನೀವು ಮುಂದುವರಿದು ಫಲವನ್ನು ನೋಡಲು ಪ್ರಾರಂಭಿಸುವಿರಿ. You will see peace and joy in your family. ಸಮಾಧಾನವನ್ನು, ಸಂತೋಷವನ್ನು ನಿಮ್ಮ ಕುಟುಂಬದಲ್ಲಿ ಕಾಣುವಿರಿ. You will see a wonderful increase in your job. ಉದ್ಯೋಗದಲ್ಲಿ ನೀವು ಅದ್ಭುತ ಹೆಚ್ಚಳವನ್ನು ಕಾಣುವಿರಿ. You will see profits in your business. ನಿಮ್ಮ ವ್ಯಾಪಾರದಲ್ಲಿ ಲಾಭವನ್ನು ಕಾಣುವಿರಿ. You will see marks that you have never scored before in your studies. ನಿಮ್ಮ ವಿದ್ಯಾಭ್ಯಾಸದಲ್ಲಿ ಎಂದಿಗೂ ಗಳಿಸದ ಅಂಕವನ್ನು ಗಳಿಸುವಿರಿ. Once you start thanking God for what he has given you. ಆತನು ಅನುಗ್ರಹಿಸಿದ್ದಕ್ಕಾಗಿ ನೀವು ಸ್ತೋತ್ರವನ್ನು ಹೇಳಲು ಪ್ರಾರಂಭಿಸಿದಾಗ, and saying that God, you have given me the best, you have given me what is good. ಯಾವಾಗ ನೀವು ಹೇಳುವಿರೋ, ದೇವರೇ ನೀನು ಅನುಗ್ರಹಿಸಿದ್ದು ಒಳ್ಳೆಯದಾಗಿದೆ, ನನಗೋಸ್ಕರ ಅದು ಉತ್ತಮವಾಗಿದೆ ಎಂದು, you will see increase. ನೀವು ವೃದ್ಧಿಯನ್ನು ಕಾಣುವಿರಿ. You will see the fruit. ನೀವು ಫಲವನ್ನು ಕಾಣುವಿರಿ. You will see the harvest. ನೀವು ಕೊಯ್ಲನ್ನು ಕಾಣುವಿರಿ. Today shall we thank him and pray? ಇಂದು ನಾವು ಕೃತಜ್ಞತೆ ಹೇಳುತ್ತಾ ಈ ಸಮಯದಲ್ಲಿ ಪ್ರಾರ್ಥಿಸುವವರಾಗಿರುವ, Lord, thank you that you have given me the best in everything. ದೇವರೇ, ಎಲ್ಲಾ ವಿಷಯಗಳಲ್ಲಿಯೂ ನನಗೆ ಅನುಗ್ರಹಿಸಿದ ಒಳಿತಿಗಾಗಿ ನಿನಗೆ ಸ್ತೋತ್ರ. Thank you for giving me a wonderful family. ನನಗೋಸ್ಕರ ಉತ್ತಮ ಕುಟುಂಬವನ್ನು ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ. Thank you for giving me a wonderful job. ಉತ್ತಮ ಉದ್ಯೋಗವನ್ನು ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ. Thank you for giving me good health. ಉತ್ತಮ ಆರೋಗ್ಯವನ್ನು ನೀಡಿದಕ್ಕಾಗಿ ಸ್ತೋತ್ರ. Thank you for giving me a wonderful school, a wonderful college. ನನಗೋಸ್ಕರ ಉತ್ತಮ ಶಾಲೆಯನ್ನು, ಕಾಲೇಜನ್ನು ದಯಪಾಲಿಸಿದಕ್ಕಾಗಿ ನಿನಗೆ ಸ್ತೋತ್ರ. Thank you for giving me so many responsibilities, giving me a business. ಅನೇಕ ಜವಾಬ್ದಾರಿಗಳನ್ನು ನೀಡಿ ನನಗೋಸ್ಕರ ಈ ವ್ಯಾಪಾರವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. You've given what is the best, Lord. ನನಗೆ ನೀನು ಒಳ್ಳೆಯದನ್ನೇ ಅನುಗ್ರಹಿಸಿದ್ದಿ ದೇವರೇ. Today as your children, thank you. ಇಂದು ನಿನ್ನ ಮಕ್ಕಳು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಇರುವಾಗ,
Bless every aspect of their life. ಅವರ ಜೀವಿತದಲ್ಲಿರುವ ಎಲ್ಲಾ ಸಂಗತಿಗಳನ್ನು ಆಶೀರ್ವದಿಸು ಎಂದು ಬೇಡುತ್ತೇನೆ. From today, let it start yielding fruit. ಇಂದಿನಿಂದ ಅದು ಫಲ ಕೊಡುವಂತೆ ಮಾಡು. Let them see the harvest for all the labor that they put in. ಅವರು ಪಟ್ಟ ಪ್ರಯಾಸಕ್ಕೆ ಅವರು ಫಲವನ್ನು ಕಾಣುವಂತಾಗಲಿ ಎಂದು ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ದೇವರೇ. Let them see success in everything. ಎಲ್ಲದರಲ್ಲಿಯೂ ಅವರು ಸಫಲತೆಯನ್ನು ಕಾಣಲಿ ಎಂದು ಬೇಡುತ್ತೇನೆ. In their work, in their relationships, in their studies. ಅವರ ಕೆಲಸದಲ್ಲಿ, ಸಂಬಂಧಗಳಲ್ಲಿ ಮತ್ತು ವಿದ್ಯಾಭ್ಯಾಸದಲ್ಲಿಯೂ ಕೂಡ ಸಫಲತೆಯನ್ನು ಕಾಣಲಿ. Even in their health, Lord. ದೇವರೇ, ಅವರ ಆರೋಗ್ಯದಲ್ಲಿಯೂ ಕೂಡ let them see an increase. ಅವರು ಹೆಚ್ಚಳವನ್ನು ಕಾಣಲಿ ಎಂಬುದಾಗಿ ನಿನ್ನಲ್ಲಿ ಬೇಡುತ್ತೇನೆ. Bless them, Lord. ಆಶೀರ್ವದಿಸು ದೇವರೇ. In Jesus' name I pray. ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ. Amen. ಆಮೆನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.